ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಟಿಕೆಟ್ನಿಂದ ವಂಚಿತರಾಗಿರುವಂತಹ ಸಂಸದ ಡಿವಿ ಸದಾನಂದ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಇದೆಲ್ಲದರ ಬೆನ್ನಲ್ಲೇ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಡಿವಿ ಸದಾನಂದ ಗೌಡ. ನಿರ್ದೇಶಕರ ಜೊತೆ ಸಭೆಯನ್ನ ನಡೆಸಿರುವುದು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚಾಮರಾಜಪೇಟೆಯ ಒಕ್ಕಲಿಗರ ಸಂಘದಲ್ಲಿ ನಡೆದಂತಹ ಸಭೆ ಇದು. ಡಿವಿ ಸದಾನಂದ ಗೌಡ ಅವರ ಮುಂದಿನ ನಿಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಅವರು ಕನ್ಫರ್ಮ್ ಮಾಡಿದ್ರು, ಕಾಂಗ್ರೆಸ್ನ ನಾಯಕರು ನನ್ನನ್ನ ಸಂಪರ್ಕಿಸಿರುವುದು ನಿಜ, ಮನೆಯವರ ಜೊತೆ ಮಾತನಾಡಬೇಕು, ನನ್ನ ಅಭಿಮಾನಿಗಳ ಜೊತೆ ನಾನು ಮಾತನಾಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಬೇಕಾಗಿತ್ತು, ಆದ್ರೆ ಆ ಸುದ್ದಿಗೋಷ್ಠಿಗೂ ಮೊದಲು ನಾವು ಗಮನಿಸ್ತಾ ಇದ್ದೇವೆ, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರ ಜೊತೆಗೆ ಡಿವಿ ಸದಾನಂದ ಗೌಡ ಸಭೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಯಾವ ಕಡೆ ಹೆಜ್ಜೆಯನ್ನ ಇಡ್ತಿದ್ದಾರೆ ಡಿವಿ ಸದಾನಂದ ಗೌಡ ಅವರು? ಯಾಕಾಗಿ ಈ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ನೋವನ್ನ ಬಹಿರಂಗವಾಗಿ ಹೇಳ್ಕೊಂಡಂತಹ ನಾಯಕರಲ್ಲಿ ಡಿವಿ ಸದಾನಂದ ಗೌಡ ಅವರು ಕೂಡ ಒಬ್ರು. ನಾನಾಗಿಯೇ ನಿಲ್ಲಲ್ಲ ಅಂತ ಹೇಳಿದ್ದೆ, ಪಕ್ಷದಲ್ಲಿರುವವರೇ ಎಲ್ಲರೂ ಸೇರ್ಕೊಂಡು ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಇಲ್ಲ ನೀನ್ ಸ್ಪರ್ಧೆ ಮಾಡ್ಬೇಕಪ್ಪ ಅಂತ ಹೇಳಿ ಅವರೇ ನನ್ನನ್ನ ಪುಸಲಾಯಿಸಿ ಕಂಟೆಸ್ಟ್ ಮಾಡೋದಕ್ಕೆ ಮನಸ್ಸು ಮಾಡುವಂತೆ ಮಾಡಿದ್ವು. ಆದ್ರೆ ಈಗ ಲಾಸ್ಟ್ ಮೊಮೆಂಟ್ ನಲ್ಲಿ ಟಿಕೆಟ್ ಕೈ ತಪ್ಪಿಸಿ ಮುಜುಗರಕ್ಕೀಡಾಗುವಂತೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿವಿ ಸದಾನಂದ ಗೌಡ ಅವರು ಒಕ್ಕಲಿಗ ನಾಯಕರ ಸಭೆಯನ್ನ ನಡೆಸಿದ್ದಾರೆ. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರುಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ತಮ್ಮ ಮುಂದಿನ ನಡೆಯ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದ 20 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಈವರೆಗೂ ಟಿಕೆಟ್ನ ಘೋಷಣೆ ಮಾಡಿರೋದು. ಆದ್ರೆ ಆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಬಂಡಾಯ, ಅಸಮಾಧಾನ, ಮುನಿಸು ಎದ್ದಿರೋದು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ. ಅದನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಪ್ರಯತ್ನವನ್ನ ಪಡ್ತಿದ್ರು ಕೂಡ ಇನ್ನೂ ಹಲವೆಡೆ ಆ ಬಂಡಾಯದ ಬಿಸಿ, ಆ ಅಸಮಾಧಾನದ ಬಿಸಿ ಬಿಜೆಪಿಗೆ ತಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ. ಅದರಲ್ಲಿ ಒಂದು ಕ್ಷೇತ್ರ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿ ಸಂಸದರಾಗಿದ್ದು ಸದಾನಂದ ಗೌಡ ಅವರು. ಬಟ್ ಈ ಬಾರಿ ಅವರ ಬದಲಿಗೆ ಸಂಸದೆಯಾಗಿರುವಂತಹ ಕೇಂದ್ರ ಸಚಿವೆಯೂ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನ ನೀಡಲಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ, ತಮಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸದಾನಂದ ಗೌಡ ಅವರು ಅಸಮಾಧಾನಗೊಂಡಿದ್ದಾರೆ. ಬಹಿರಂಗವಾಗಿ ಆ ಬೇಸರವನ್ನ ಅವರು ಹೊರಗಡೆ ಹಾಕಿದ್ದಾರೆ. ಜೊತೆಗೆ ಅವರು ಮೊನ್ನೆಯೂ ಮಾತನಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು, ಒಕ್ಕಲಿಗ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಪದವನ್ನ ಉಲ್ಲೇಖ ಮಾಡಿದ್ರು. ಇನ್ನು ಮೀಟಿಂಗ್ ಮುಗಿತಾ ಇದ್ದ ಹಾಗೆ ಹೊರಗಡೆ ಬಂದಂತಹ ಸದಾನಂದ ಗೌಡ ಅವರು ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳೋಣ ಬನ್ನಿ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಹನುಮಂತರಾವ್ ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ನನಗೆ ಫೋನ್ ಮಾಡಿ ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬೇಡ, ನಾನೇ ಬಂದುಬಿಡ್ತೀನಿ ನಿಮ್ಮಲ್ಲಿಗೆ, ನಿಮ್ಮ ಅಷ್ಟು ಜನ ನಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೀನಿ. ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದರಲ್ಲೇ ಬರುತ್ತೆ ಅಲ್ಲ. ಸರ್, ನಿನ್ನೆ ಹೇಳಿದ್ದೀನಿ ನಾನು. ನೋಡಿ, ನನಗೆ ಕಾಂಗ್ರೆಸ್ನವರು ಕೇಳಿದ್ದಾರೆ, ಬಿ ಜೆ ಪಿಯವರು ಕೇಳಿದ್ದಾರೆ. ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾನು ಸಕಾಲಕ್ಕೆ ತಗೊಳ್ಳುವಂಥ ನಿರ್ಧಾರ ಮಾಡ್ತೀನಿ. ನಾಳೆ ಹೇಳ್ತೀನಿ. ನಾಳೆ ಏನು ಉಳಿಯೋದಿಲ್ಲ. ಇವತ್ತೆಲ್ಲ ಇವತ್ತು ಸದಾನಂದ ಗೌಡರು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗ ಸಂಘಕ್ಕೆ ಬಂದಿದ್ದರು. ನಾವು ಅವ್ರನ್ನ ಕಾಣಬೇಕು ಅಂದಾಗ ನಾನೇ ಬರ್ತೀನಿ ಸಂಘಕ್ಕೆ ಅಂತ ಅವರು ಹೇಳಿದಾಗ ನಾವೆಲ್ಲ ನಿರ್ದೇಶಕರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು
ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಬರಮಾಡಿಕೊಂಡು ಸದಾನಂದ ಗೌಡ್ರನ್ನ ಬರಮಾಡಿಕೊಂಡು ಅವರು ಉತ್ತಮವಾಗಿ ಸುಮಾರು ನಮ್ಮ ಉತ್ತರ ಕ್ಷೇತ್ರದಲ್ಲಿ 2 ಸಾರಿ ಸಂಸದರಾಗಿ ಉತ್ತಮವಾದಂಥ ಕೆಲಸಗಳು ಕೂಡ ಮಾಡಿದ್ದಾರೆ. ಮತ್ತು ರಾಜ್ಯದಲ್ಲಿ ಈಗಾಗಲೇ ಅಸೆಂಬ್ಲಿ ಚುನಾವಣೆ ಆದಾಗ ನಮ್ಮ ಸಮಾಜದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು. ಕಾರಣ ಅವರ ಹೋರಾಟದ ಫಲವಾಗಿ 136 ಸೀಟ್ ಬರೋಕ್ಕೆ ಕಾರಣ ಆಯಿತು. ಆದರೂ 2 ವರ್ಷದ ನಂತರ ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಅದು ಕೊಡಬೇಕು. ಸದಾನಂದ ಗೌಡರು ಬಂದಿದ್ರು ನಮ್ಮಲ್ಲಿ. ಅವರು ನಾವೇ ಕೇಳಿದ್ರು ಯಾಕೆ ತಮಗೆ ಟಿಕೆಟ್ ಕೊಟ್ಟಿಲ್ಲ BJPಯಿಂದ, ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗ್ತಾಯಿದೆ, ಮೈಸೂರಲ್ಲೂ ನಮಗೆ ಅನ್ಯಾಯ ಆಗಿದೆ, ಬೆಂಗಳೂರಲ್ಲೂ ಅನ್ಯಾಯ ಆಗ್ತಾಯಿದೆ, ನಮ್ಮ CT ರವಿಯವ್ರಿಗೂ ಅನ್ಯಾಯ ಆಗಿದೆ. ಮತ್ತು ನಮ್ಮ ಸಮಾಜದ ಯಾವುದೇ ಪಕ್ಷದವರಾಗಲಿ ನಮ್ಮ ಸಮಾಜದವ್ರಿಗೆ ಸೀಟ್ಗಳನ್ನ ಕೊಡಬೇಕು. ಈಗ ಬೇರೆ ಜನಾಂಗದವ್ರಿಗೆ ಕೊಟ್ಟರೆ ಅಷ್ಟು ಸೀಟು, ಬೇರೆ ಜನಾಂಗಕ್ಕೆ 8 ಸೀಟ್ ಕೊಟ್ಟಿದ್ದಾರೆ ಈಗಾಗಲೇ. ನಮ್ಮ ಸಮಾಜನೂ ಕೂಡ ಅಷ್ಟು ಸರಿ ಸಮನಾಗಿರೋದ್ರಿಂದ ನಮ್ಮ ಸಮಾಜಕ್ಕೂ ಕೂಡ ನಾವು 8 ಸೀಟು ಯಾವುದೇ ಪಾರ್ಟಿಯಲ್ಲಿ ಎಲ್ಲ ಕೊಡಬೇಕು ಅಂತ ಅಂದ್ರೆ ನಮ್ಮ ಆಗ್ರಹ. ಸರ್, ಈಗ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ರಾಜ್ಯದಲ್ಲಿ ಚರ್ಚೆ ಆಗ್ತದೆ. ಈಗ ತಾವು ಯಾವ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ? ಅದು ಮಾಹಿತಿ ನಮಗಿಲ್ಲ. ನಾವು ಪೇಪರಲ್ಲಿ ನೋಡಿದ್ದಷ್ಟೇ. ಈ ರಾಜಕೀಯ ವಿಚಾರ ಒಳಗೆ ಯಾವ ಚರ್ಚೆ ಆಗಿಲ್ಲ. ಮುಂದೆ ಏನು ತೀರ್ಮಾನ ಮಾಡ್ತಾರೋ ಅವರು ಹೈಕಮಾಂಡ್ ಇದೆ, ಅವರ ನಡೆದು ಬಂದ ದಾರಿ ಗುರುತಿಸ್ತದೆ ಪಾರ್ಟಿ, ಅಥವಾ ಅವರೇನು ತೊಗೊಂತಾರ ಅವರು ನಾಳೆ ಪ್ರೆಸ್ ಮೀಟ್ ಮಾಡಿ ಏನು ತೀರ್ಮಾನ ಮಾಡ್ತಾರೆ ಅದು ಭದ್ರ ಆಗ್ತದೆ. ನಿಮ್ಮ ಬೆನ್ನಿಂದ ಇರ್ತೀವಿ ಉತ್ತಮವಾಗಿ. ಯಾಕಂದ್ರೆ ಕೆಲಸ ಮಾಡಿದ್ದೀರಾ, ಆ ಪಕ್ಷದಲ್ಲೂ ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದೀರಾ, ನಿಮ್ಗೆ ಯಾಕೆ ಕೊಡೋದಿಲ್ಲ ಟಿಕೆಟು? ನಾವು ಇದೇ ರೀತಿ ಏನಾದ್ರೂ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ನಮ್ಮ ಸಮಾಜ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರೋದು ನೋಡಿ. ಇವತ್ತು ಕೂಡ ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲಿ ಕಾಂಗ್ರೆಸ್ನ ಸೇರ್ಪಡೆ ಆಗ್ತೀರಾ ಸರ್, ನಿಮ್ಮನ್ನ ಸಂಪರ್ಕ ಮಾಡಿದ್ರಾ ಅಂದ್ರೆ ಅದನ್ನ ನಾಳೆ ಹೇಳ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಹೊರತು ಅದನ್ನ ಸಾರಾಸಗಟಾಗಿ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಜಿ CM DVS ಮಾಡ್ತಾ ಇಲ್ಲ. ಏನ್ ಸೂಚನೆಯನ್ನ ಕೊಡ್ತಾ ಇದೆ ಈ ಎಲ್ಲ ಬೆಳವಣಿಗೆ ಅಂತ ಹೇಳಿ ಮಧು? ನಿಜಕ್ಕೂ ಇದೆ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ DV ಸದಾನಂದ ಗೌಡರಿಗೆ ಯಾವಾಗ ಟಿಕೆಟ್ ಮಿಸ್ ಆಯಿತೋ ಸಹಜವಾಗಿಯೇ ಅವರು ತಮ್ಮ ಅತ್ಯಾಪ್ತರ ಬಳಗದಲ್ಲಿ ಇರೋ ಅಂತ ಒಂದಷ್ಟು ಅಭಿಪ್ರಾಯ ಸಂಗ್ರಹಣೆಗೆ ಮುಂದಾಗಿದ್ದಾರೆ. ನಿನ್ನೆ ಅಷ್ಟೇ ಅವರ ಹುಟ್ಟುಹಬ್ಬ ಆಯಿತು. ನಿನ್ನೆ ಕೂಡ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಮಾಡಿದ್ವು, ಕಾಂಗ್ರೆಸ್ನ ನಾಯಕರು ನಿಮ್ಮ ಸಂಪರ್ಕದಲ್ಲಿ ಮಾಡ್ತಾ ಇದ್ದಾರಾ, ಕಾಂಗ್ರೆಸ್ಗೆ ನೀವೇನಾದ್ರು ಸೇರ್ತೀರಾ ಅಂತ. ಅವರು ಇವತ್ತು ಬೇಡ, ನನ್ನ ಹುಟ್ಟುಹಬ್ಬ, ನಾಳೆ ಮಾಧ್ಯಮಗಳ ಮುಂದೆ ನಾನು ಮಾತನಾಡ್ತೀನಿ, ಸುದ್ದಿಗೋಷ್ಠಿಯನ್ನು ಕರಿತೇನೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿ ನಿನ್ನೆ ಮಾಧ್ಯಮಗಳಿಂದ ಅವರು ದೂರ ಉಳಿದ್ರು. ಬಟ್ ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿ ಮಾಡ್ತಾರೆ ಅವರು 10:30ಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆ ಒಂದು ಸುದ್ದಿಗೋಷ್ಠಿಯನ್ನು ಮುಂದೂಡಿಕೆ ಮಾಡಿದ್ರು. ಅದಾದ ಬಳಿಕ ನಡೆದಂಥ ಬೆಳವಣಿಗೆ ಏನು? ನೇರವಾಗಿ ಒಕ್ಕಲಿಗರ ಸಂಘಕ್ಕೆ ಹೋಗಿದ್ದಾರೆ. ಸಂಘದಲ್ಲಿ ಇರೋ ಅಂಥ ನಿರ್ದೇಶಕರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳ ಹತ್ರ ಕೂತು 1-to-1 ಮಾತುಕತೆಯನ್ನು ಆಡಿದ್ದಾರೆ. ಸರಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ BJPಯ ಟಿಕೆಟ್ ಯಾತಕ್ಕೋಸ್ಕರ ಮಿಸ್ ಆಯಿತು, ಒಕ್ಕಲಿಗ ರೀಪ್ಲೇಸ್ ಬೈ ಒಕ್ಕಲಿಗ ಅಂತ ಆಗಿರಬಹುದು. ಆದರೆ ನಾನು ಕಳೆದ 10 ವರ್ಷಗಳಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಜೊತೆಗೆ ಚುನಾವಣಾ ಒಂದು ಕಾವು ಏರಕ್ಕಿಂತ ಮುಂಚಿತವಾಗಿ ನಾನೇ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಉಳಿತೀನಿ ಅಂತ ಹೇಳಿದ್ರು ಕೂಡ ನನ್ನ ಮನೆಗೆ ಬಂದು ಒಂದಷ್ಟು ರಾಜಕೀಯ ನಾಯಕರು, ಅದರಲ್ಲೂ ಪ್ರಮುಖವಾಗಿ BJPಯ ನಾಯಕರೇ ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ನನ್ನ ಮೇಲೆ ಒತ್ತಡವನ್ನು ಹೇರಿ ಈಗ ನನಗೆ ಅವಮಾನವನ್ನು ಮಾಡೋ ಅಂಥ ರೀತಿಯಲ್ಲಿ, ಅಸಮಾಧಾನ ಆಗುವಂಥ ರೀತಿಯಲ್ಲಿ, ಬೇಸರವನ್ನು ಮೂಡಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾದರೂ ಯಾಕೆ, ಇದರ ಹಿಂದೆ ಯಾರು ಇದ್ದಾರೆ ಅನ್ನೋದು ನನಗೆ ಪರಿಪಕ್ವವಾಗಿ ಗೊತ್ತಿದೆ ಅನ್ನೋ ಒಂದು ಮಾತನ್ನು ಆಫ್ ದಿ ರೆಕಾರ್ಡಲ್ಲಿ ಹೇಳ್ತಾ ಬರ್ತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡಿವೆ DV ಸದಾನಂದ ಗೌಡ್ರನ್ನ. ಇವತ್ತು ಒಕ್ಕಲಿಗರ ಸಂಘಕ್ಕೆ ಬಂದಿದ್ದೀರಿ, ನೇರವಾಗಿ ಸಂಘದಲ್ಲಿ ಇರುವಂಥ ಪದಾಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿದಿರಿ, ನಿಮ್ಮ ನಿರ್ಧಾರ ಏನು, ಕಾಂಗ್ರೆಸ್ಗೆ ಹೋಗ್ತೀರಾ ನೀವು ಹಾಗಾದರೆ ಅಂದರೆ ನಾಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತೇನೆ, ನಾಳೆ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ಕೂಡ ತಮ್ಮ ನಿಲುವು ಏನು ಅನ್ನೋದನ್ನ DV ಸದಾನಂದ ಗೌಡರು ಸ್ಪಷ್ಟಪಡಿಸಿಲ್ಲ. ಈ ಮೂಲಕ ಕಾಂಗ್ರೆಸ್ ಅವ್ರಿಗೆ ಗಾಳ ಹಾಕಿರೋದು ನಿಜ. ನೇರವಾಗಿ ನಾಳೆ ಸುದ್ದಿಗೋಷ್ಠಿಯಲ್ಲಿ DV ಸದಾನಂದ ಗೌಡರು ಏನು ಹೇಳ್ತಾರೆ ನಿಜಕ್ಕೂ ಕಾದು ನೋಡಬೇಕಾಗಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ಮಧು ತಮಿಳ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.